ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ವಿಜಯಪುರ ಜಿಲ್ಲೆ ಇಂಡಿ ನಗರದ ಮಿನಿ ವಿಧಾನಸೌಧ ಎದುರುಗಡೆ ಸಮಗ್ರ ನೀರಾವರಿಗಾಗಿ ಆಗ್ರಹಿಸಿ ನಡೆಸಿದ ಧರಣಿ ಸತ್ಯಾಗ್ರಹ 16ನೇ ದಿನದಲ್ಲಿ ಮುಂದುವರೆದಿದೆ. ಧರಣಿ ಸತ್ಯಾಗ್ರಹಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಮು ರಾಥೋಡ್ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ಜಿಲ್ಲೆ ಇಂಡಿ ನಗರದ ಮಿನಿ ವಿಧಾನಸೌಧ ಎದುರಿಗೆ ಸಮಗ್ರ ನೀರಾವರಿ ಸಲುವಾಗಿ ಹೋರಾಟ ನಡೆದಿದ್ದು, ಧರಣಿ ಸತ್ಯಾಗ್ರಹವು 16ನೇ ದಿನಕ್ಕೆ ಕಾಲಿಟ್ಟಿದೆ. ಶುಕ್ರವಾರದಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮು ರಾಠೋಡ್ ಅವರು ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ್ರು. ಸುಮಾರು 16 ದಿನ ಕಳೆದರೂ ಯಾವೊಬ್ಬ ಸಚಿವರು ಶಾಸಕರು ಬಂದು ಸ್ಪಂದಿಸಿರುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಅನೇಕ ಜೆಡಿಎಸ್ ಕಾರ್ಯಕರ್ತರು, ಹೋರಾಟಗಾರರು ಉಪಸ್ಥಿತರಿದ್ದರು. ರೈತರಿಗಾಗುವಂತ ತೊಂದರೆ ಕುಂದು ಕೊರತೆಯನ್ನ ಅರ್ಥ ಮಾಡ್ಕೊಳ್ಳಿ. ಈಗ 16 ದಿವಸ ಆಯ್ತು ಇಲ್ಲಿ ಸತ್ಯಾಗ್ರಹ ಮಾಡಕತ್ತಿದ್ದು. ಇನ್ನೂವರೆಗೂ ನೀರಾವರಿ ಸಚಿವರಾದಂಥ ಸನ್ಮಾನ್ಯ ಕಾರಜೋಳ ಸಾಹೇಬರು ಇವ್ರು ಬಂದು ನಮ್ಮ ನಾಯಕರಿಗಾಗಲಿ, ನಮ್ಮ ಇಂಡಿ ತಾಲೂಕಿನ ಸಮಗ್ರ ನೀರಾವರಿ ಎಲ್ಲ ರೈತರಿಗೆ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟು ನಮ್ಮ ನಾಯಕರಿಗೆ ಈ ಸತ್ಯಾಗ್ರಹದಿಂದ ಒಂದು ನಮ್ಮ ಬಿ.ಡಿ. ಪಾಟೀಲ್ರಿಗೆ ಈ ಸತ್ಯಾಗ್ರಹದಿಂದ ನಮ್ಮ ರೈತರ ಪ್ರಶ್ನೆಗೆ ಒಂದು ಅನುಕೂಲ ಆದಂಥ ಉತ್ತರವನ್ನು ಕೊಟ್ಟು ನಮ್ಮ ಬಿ.ಡಿ. ಪಾಟೀಲ್ರಿಗೆ ಸತ್ಯಾಗ್ರಹದಿಂದ ಮುಕ್ತ ಮಾಡಬೇಕು ಹಾಗೂ ಅವರಿಗೆ ಒಂದು ಸೂಕ್ತ ಆದಂಥ ಕ್ರಮವನ್ನು ತಗೊಂಡು ನಮ್ಮ ಇಡೀ ಇಂಡಿ ತಾಲೂಕಿನ ಸಮಗ್ರ ನೀರಾವರಿ ಮಾಡಬೇಕು. ನಮ್ಮ ಎಲ್ಲ ಕೆರೆಗಳಿಗೆ ನೀರನ್ನು ಬಿಟ್ಟು, ಯಾಕಪ್ಪ ಅಂತಂದ್ರೆ ಇದು ಬರಗಾಲ ಭಾಗ. ಬಿಜಾಪುರ, ಬೀದರ್, ಗುಲ್ಬರ್ಗ ಈ 3 ಡಿಸ್ಟಿಕ್ ಪೂರ್ಣ ಬರಗಾಲ ಭಾಗ. ಇದು ಈ ಬರಗಾಲ ಭಾಗ ಇರುವುದರಿಂದ ಇಲ್ಲಿ ಕೆರೆಗಳಿಗೆ ನೀರಿಲ್ಲ. ಬೋರ್ ಆಗಲಿ, ಕೆರೆ ಬಾವಿಗಾಗಲಿ ಈ ಕೆರೆ ತುಂಬಿದಪ್ಪ ಅಂತಂದ್ರೆ ಇಲ್ಲಿ ಬೋರ್ ಆಗಲಿ, ಬಾವಿಗಾಗಲಿ ರೈತರ ಗೋಳು ನೋಡ್ಲಾರ್ದ ಈ ಸರ್ಕಾರ ನಮ್ಮನ್ನು ನ್ಯಾಯ ಒದಗಿಸಿಕೊಡ್ಬೇಕು. ರಾಜ್ಯದ ಸಂಬಂಧಪಟ್ಟ ನೀರಾವರಿ ಸಚಿವರು ಸನ್ಮಾನ್ಯ ಕಾರಜೋಳ ಸಾಹೇಬರು ಬಂದು ನಮ್ಮನ್ನು, ನಮ್ಮ ರೈತರಿಗೆ, ನಮ್ಮ ನಾಯಕರಿಗೆ ಒಂದು ಮಾತನ್ನು ಕೊಟ್ಟು, ಒಂದು ಭರವಸೆಯನ್ನು ಕೊಟ್ಟು ನಮ್ಮನ್ನು ಸ್ಪಂದಿಸಬೇಕಂತೇಳಿ ಈ ಸರ್ಕಾರದಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಟಿಪ್ಪು ಕ್ರಾಂತಿ ಸೇನೆಯ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಕಳೆದ ತಿಂಗಳು 26ನೇ ತಾರೀಕಿನಂದು ದೆಹಲಿಯಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕಚೇರಿಯಲ್ಲಿ ಮಹಿಳಾ ಡಿಫೆನ್ಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಾಬಿಯಾ ಸೈಫ್ ಎಂಬ ಮಹಿಳೆಯ ಮೇಲೆ ಕೆಲ ದುಷ್ಕರ್ಮಿಗಳು ಅತ್ಯಾಚಾರ ನಡೆಸಿ ಬರ್ಬರವಾಗಿ ಹತ್ಯೆ ಮಾಡಿದ ಹಾಗೂ ಹೈದರಾಬಾದ್ನಲ್ಲಿ ಚೈತ್ರಾ ಎಂಬ 6 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಇಂದು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದ ಮೂಲಕ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ನಂತರ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಟಿಪ್ಪು ಕ್ರಾಂತಿ ಸೇನೆಯ ಉತ್ತರ ಕರ್ನಾಟಕ ಯುವ ಘಟಕದ ಅಧ್ಯಕ್ಷ ಖಾಜಂಬರ್ ನದಾಫ್ ಅವರು ಮಾತನಾಡಿದರು. ನಮ್ಮ ದೇಶದಲ್ಲಿ ಮೇಲಿಂದ ಮೇಲೆ ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದು ಖಂಡನೀಯ. ಅತ್ಯಾಚಾರವೆಸಗಿದ ಆರೋಪಿಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಯಾವುದೇ ಕಠಿಣ ಕ್ರಮಗಳನ್ನು ಕೈಗೊಳ್ಳದಿದ್ದಲ್ಲಿ ಇವತ್ತು ದೇಶದಲ್ಲಿ ಯಾವ ರಾಜ್ಯದಲ್ಲಿ ಮೇಲಿಂದ ಮೇಲೆ ಇಂತಹ ಅತ್ಯಾಚಾರ ಪ್ರಕರಣಗಳು ನಡೆಯುತ್ತವೆ, ಇದನ್ನು ನಮ್ಮ ಟಿಪ್ಪು ಕ್ರಾಂತಿ ಸೇನೆ ಖಂಡಿಸುತ್ತದೆ. ಬರುವ ದಿನಗಳಲ್ಲಿ ದೆಹಲಿಯಲ್ಲಿ ಮತ್ತು ಹೈದರಾಬಾದ್ನಲ್ಲಿ ನಡೆದ ಪುಟ್ಟ ಬಾಲಕಿ ಅತ್ಯಾಚಾರದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸದೆ ಹೋದಲ್ಲಿ ನಮ್ಮ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ಟಿಪ್ಪು ಕ್ರಾಂತಿ ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ರಂಜಾನ್ ಹೆಬ್ಬಾಳ್, ತಾಲೂಕು ಅಧ್ಯಕ್ಷ ಅಬ್ದುಲ್ ರಶೀದ್ ವಾಲಿಕಾರ್, ಕಮಲ್ ಸಾಬ್ ಕೋರ್ಪು, ಮತಾಬ್ ಬೊಮ್ಮನಹಳ್ಳಿ, ನಾಸಿರ್ ತಾಂಬೋಳಿ, ಯಾಸಿನ್ ಅತ್ತಾರ್, ಮಹಬೂಬ್ ಸಾಬ್ ಗಣಿ, ಬಂದೆ ನವಾಜ್ ನಂದವಾಡಗಿ, ಇಕ್ಬಾಲ್ ನದಾಫ್, ಹಬ್ಬು ತಿಪ್ಪಿಮಣಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕೂಡಲೇ ಬಂಧಿಸಿ ಮತ್ತು ದೇಶದಲ್ಲಿ ನಡೆಯುತ್ತಿರುವ ಎಲ್ಲ ರೇಪಿಸ್ಟ್ಗಳಿಗೆ ಕಠಿಣವಾದಂಥ ಕಾನೂನು ಜಾರಿ ಮಾಡಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಾನು ರಂಜಾನ್ ಹೆಬ್ಬಾಳ್, ಬಸವನಬಾಗೇವಾಡಿ ಟಿಪ್ಪು ಕ್ರಾಂತಿ ಸೇನೆ ಜಿಲ್ಲಾ ಉಪಾಧ್ಯಕ್ಷ.
ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಗ್ರಾಮಗಳಲ್ಲಿ ಸೆಪ್ಟೆಂಬರ್ 17ರಂದು ಬೃಹತ್ ಕೋವಿಡ್ ಲಸಿಕಾ ಅಭಿಯಾನವನ್ನು ನಡೆಸಲಾಯಿತು. ಕೋವಿಡ್ ಲಸಿಕೆ ಹಾಕಿಸಿಕೊಂಡು ಗ್ರಾಮಸ್ಥರು ಅಭಿಯಾನವನ್ನು ಯಶಸ್ವಿಗೊಳಿಸಿದರು. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿ ಸೆಪ್ಟೆಂಬರ್ 17ರಂದು ಬೃಹತ್ ಕೋವಿಡ್ ಲಸಿಕಾ ಅಭಿಯಾನ ನಡೆಸಲಾಯಿತು. ವಿಜಯಪುರ ಜಿಲ್ಲೆಯಲ್ಲಿ 1 ಲಕ್ಷ ಲಸಿಕೆ ನೀಡುವ ಗುರಿ ಹೊಂದಲಾಗಿದ್ದು ಎಲ್ಲ ಗ್ರಾಮೀಣ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಲಸಿಕೆ ನೀಡಲಾಗುತ್ತಿದ್ದು ಅರಳದಿನ್ನಿ ಗ್ರಾಮಗಳಲ್ಲಿ ಕೋವಿಡ್ ಲಸಿಕೆ ಹಾಕಲು ವೈದ್ಯರು ಮತ್ತು ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಅವರನ್ನ ಕರೆದುಕೊಂಡು ಹೋಗಿ ಲಸಿಕೆ ಕೇಂದ್ರದಲ್ಲಿ ಲಸಿಕೆಯನ್ನ ಹಾಕಿದ್ರು. ಜಿಜಿ ದೊಡ್ಡಿಹಾಳ್, ಹೆಲ್ತ್ ಡಿಪಾರ್ಟ್ಮೆಂಟ್ ಎಸಿ ಕುಂಬಾರ್ ಮತ್ತು ಎಸ್ಕೆ ಪೂಜಾರಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಬಸವರಾಜ್ ಹೇರ್ಕಲ್ ರವರು ಹಾಗೂ ಹಾಲುಮತ ಸಮಾಜದ ಹಿರಿಯರಾದ ಯಲಗೂರ್ದಪ್ಪ ತುಬಾಕಿ ಮತ್ತು ಎಲ್ಲರೂ ಸೇರಿ ಲಸಿಕೆ ಹಾಕಿಸಿಕೊಂಡ್ರು. ಲಸಿಕೆ ಅಭಿಯಾನವನ್ನ ಯಶಸ್ವಿಗೊಳಿಸಿದ್ರು. ವಿಜಯಪುರ ಡಿಸ್ಟ್ರಿಕ್ಟ್ ಮುದ್ದೇಬೇಳೆ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರ ಕಾಳಗಿಯಲ್ಲಿ ನಡೆಯುತ್ತಿರುವಂತಹ ಈ ಮಹಾ ಲಸಿಕಾ ಮೇಳದಲ್ಲಿ ಇವತ್ತಿನ ಈ ಸಾಯಂಕಾಲ 6:30 ಸಮಯಕ್ಕೆ ನಮ್ಮಲ್ಲಿ 1172 ಕೋವಿಡ್ ವ್ಯಾಕ್ಸಿನೇಷನ್ ಲಸಿಕೆಯನ್ನು ಮಾಡಲಾಗಿದೆ. ಇದರೊಳಗೆ 656 ಕೋವಿಶೀಲ್ಡ್ ವ್ಯಾಕ್ಸಿನ್ ಫಸ್ಟ್ ಡೋಸನ್ನು ಮತ್ತು 516 ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನನ್ನು ಮಾಡಿದ್ದೇವೆ. ಇನ್ನೂ ಇದು ಪ್ರಗತಿಯಲ್ಲಿದೆ. ಸದ್ಯ ನಮಗೆ ಇನ್ನೂ 7:30-8 ಗಂಟೆವರೆಗೂ ಈ ಲಸಿಕಾ ಅಭಿಯಾನ ಚಾಲೂ ಇರ್ತದೆ. ಆದ್ದರಿಂದ ಇನ್ನೂ ನಮಗೆ ಉಳಿದಂಥ ಎಲ್ಲ ಲಸಿಕೆಗಳನ್ನು ಇವತ್ತೇ ಪೂರ್ಣಗೊಳ್ಳಲು ನಮಗೆ ಎಲ್ಲ ನಮ್ಮ ಸಿಬ್ಬಂದಿಯೊಂದಿಗೆ 6 ಸಬ್ ಸೆಂಟರ್ಗಳಲ್ಲಿ ಈ ಲಸಿಕಾ ಮೇಳ ಪ್ರಗತಿಯಲ್ಲಿರುವುದು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ ತಾವೇನಿಲ್ಲಿದ್ದೀರಿ ಸರ್? ನಾನು ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾಗಿ ಡಾಕ್ಟರ್ ರಂಗನಾಥ್ ಇದ್ದೇನೆ. ನಾವು ಬೆಳಗ್ಗೆ ಇವತ್ತು ಸೆಪ್ಟೆಂಬರ್ 17 ಕೋವಿಡ್ ವ್ಯಾಕ್ಸಿನ್ ಇರೋದ್ರಿಂದ ಮನೆ ಮನೆಗೆ ಹೋಗಿ ಎಲ್ಲರಿಗೂ ಸೆಂಟ್ರಿಗೆ ಹೇಳಿ ಎಲ್ಲರನ್ನು ಕರ್ಕೊಂಡ್ಬಂದು ಲಸಿಕೆಯನ್ನು ಹಾಕಿಸಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಕಳ್ಳ ಸಾಗಣೆ ಮಾಡುತ್ತಿದ್ದ ವಾಹನವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಥಣಿ ಭಾಗದಲ್ಲಿ ಅನ್ನಭಾಗ್ಯ ಕಳ್ಳ ಸಾಗಣೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸಂಬಂಧಿಸಿದ ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕಬೇಕಿದೆ. ಅನ್ನಭಾಗ್ಯ ಯೋಜನೆ ಅಕ್ಕಿ ಕಳ್ಳಸಾಗಣೆ ವಾಹನ ವಶಕ್ಕೆ ಪಡೆದ ಅಥಣಿ ಪೊಲೀಸರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ವಾಹನ ವಶಕ್ಕೆ ಪಡೆದ ಪೊಲೀಸರು ಮಿನಿ ಅಶೋಕ ಲೈಲ್ಯಾಂಡ್ ವಾಹನ ತುಂಬಾ ಅನ್ನಭಾಗ್ಯದ ಅಕ್ಕಿ. ನಿನ್ನೆ ತಡರಾತ್ರಿ ನಡೆದ ಕಾರ್ಯಾಚರಣೆ. ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಅಥಣಿ ಮಹಾರಾಷ್ಟ್ರಕ್ಕೆ ಗಡಿ ಹೊಂದಿರುವ ತಾಲೂಕು. ಅಥಣಿ ಭಾಗದಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳಸಾಗಣೆ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಳ. ಮೊನ್ನೆಯಷ್ಟೇ ಅಥಣಿ ತಾಲೂಕಿನಲ್ಲಿ ದ್ವಿಚಕ್ರ ವಾಹನದಲ್ಲಿ ಮಕ್ಕಳ ಹಾಲಿನ ಪುಡಿ ಕದ್ದು ಹೋಗುತ್ತಿದ್ದವನನ್ನ ತಡೆ ಹಿಡಿದಿದ್ದ ಗ್ರಾಮಸ್ಥರು. ಮುಗಲ್ಕೋಡ್ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ 71ನೇ ಜನ್ಮದಿನದ ಪ್ರಯುಕ್ತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬೃಹತ್ ಕೋವಿಡ್ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲದೆ ರಕ್ತದಾನ ಶಿಬಿರ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ 71ನೇ ಹುಟ್ಟುಹಬ್ಬದ ಸುಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಸರ್ಕಾರದ ವತಿಯಿಂದ ಬೃಹತ್ ಕೋವಿಡ್ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ನನ್ನ ಮತಕ್ಷೇತ್ರದಲ್ಲಿ ಇವತ್ತಿನ ದಿನ ಒಟ್ಟು 30,000 ಲಸಿಕೆಗಳನ್ನು ಕೊಡಲಾಗುತ್ತಿದೆ ಎಂದು ಕುಡಚಿ ಶಾಸಕ ಪಿ ರಾಜೀವ್ ಹೇಳಿದರು. ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ 71ನೇ ಜನ್ಮದಿನ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ಈ ದೇಶದ ಜನಸಾಮಾನ್ಯನ ಪ್ರಧಾನಿ
ಸನ್ಮಾನ್ಯ ನರೇಂದ್ರ ಮೋದಿಯವರ 71ನೇ ಜನ್ಮ ಜಯಂತಿಯ ಅಂಗವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಕರ್ನಾಟಕ ಸರ್ಕಾರ ವಿಶೇಷ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಕರ್ನಾಟಕ ಸರ್ಕಾರದ ವತಿಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಲಸಿಕೆಯನ್ನು ಕೊಡಲಾಗ್ತಾ ಇದೆ. ನನ್ನ ಮತಕ್ಷೇತ್ರದಲ್ಲಿ ಈ ಒಂದು ದಿನದಲ್ಲಿ 30,000 ಲಸಿಕೆಗಳನ್ನು ಕೊಡುವಂತಹ ಅಭಿಯಾನ ನಡೆದಿದೆ. ಈಗಾಗಲೇ 70% ಲಸಿಕೆಯನ್ನು ಪಡ್ಕೊಂಡಿದ್ದಾರೆ. ಸಂಜೆ ಅಷ್ಟೊತ್ತಿಗೆ ಸಂಪೂರ್ಣ 30,000 ಜನರಿಗೂ ಕೂಡ ಲಸಿಕೆಯನ್ನು ಕೊಡಲಾಗುತ್ತೆ. 77 ಸೆಂಟರ್ಗಳಲ್ಲಿ ಕೊಡ್ತಾ ಇದ್ದಾವೆ. ಹಾಗಾಗಿ ಭಾಗವಹಿಸಿರುವಂತಹ ಎಲ್ಲ ಆರೋಗ್ಯ ಮತ್ತು ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಸೇವಾ ಹಿ ಸಂಘಟನೆ ಅನ್ನುವಂತಹ ಈಗಾಗಲೇ ಪ್ರತಿಶತ 70ರಷ್ಟು ಲಸಿಕಾ ವಿತರಣಾ ಕಾರ್ಯ ಮುಗಿದಿದ್ದು ಸಂಜೆಯ ವೇಳೆಗೆ ನಿಯಮಿತ ಗುರಿಯನ್ನ ಮುಟ್ಟುತ್ತೇವೆ. ಒಟ್ಟು 78 ಲಸಿಕಾ ಕೇಂದ್ರಗಳಲ್ಲಿ ಲಸಿಕೆಗಳನ್ನು ಕೊಡಲಾಗುತ್ತಿದೆ. ಈ ಕಾರ್ಯದಲ್ಲಿ ಕಾರ್ಯನಿರತರಾದ ವೈದ್ಯಕೀಯ ಸಿಬ್ಬಂದಿಗೆ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದರು. ನಮ್ಮ ಮಂಡಲ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖಾನ್ಗೌಡರ್ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಬಿಜೆಪಿ ಕಾರ್ಯಕರ್ತರು ಸೇರಿಕೊಂಡು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಸೇವಾ ಹಿ ಸಂಘಟನೆಯ ಯೋಜನೆ ಅಡಿಯಲ್ಲಿ ಪ್ರತಿ ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣು ವಿತರಿಸಿ ಸಸಿ ನೆಡುವುದು ಹಾಗೂ ಸ್ವಚ್ಛತಾ ಕಾರ್ಯಕ್ರಮಗಳು ನಡೆಸಲಾಯಿತು. ಇವೆಲ್ಲವೂ ನರೇಂದ್ರ ಮೋದಿಜಿಯವರ ವ್ಯಕ್ತಿತ್ವದ ಆದರ್ಶವಾಗಿದೆ. ಭಾರತೀಯ ಜನತಾ ಪಕ್ಷ ಮತ್ತು ಸರ್ಕಾರ ಈ ದಿನವನ್ನ ಸೇವೆಯ ಸಂಭ್ರಮದ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ತೈಲ ಬೆಲೆ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಶಾಸಕರು, ತೈಲ ಬೆಲೆಯನ್ನ ಇಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಜಿಎಸ್ಟಿಯನ್ನ ಜಾರಿಗೆ ತರಬೇಕು. ಜಿಎಸ್ಟಿ ವ್ಯಾಪ್ತಿಗೆ ಪೆಟ್ರೋಲಿಯಂ ಬೆಲೆಗಳ ಉತ್ಪನ್ನಗಳನ್ನು ತರಬೇಕೆಂಬ ಚಿಂತನೆಯನ್ನ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಈ ವೇಳೆ ಎಲ್ಲಾ ರೋಗಿಗಳಿಗೆ ಹಣ್ಣು ಹಂಪಲ ಹಾಗೂ ಆಸ್ಪತ್ರೆಯ ದಾದಿಯರಿಗೆ ಆಹಾರ ಕಿಟ್ ವಿತರಣೆ ಮಾಡಲಾಯಿತು. ನಿಮ್ಮ ಹೆಸರೇನ್ರಿ? ಗೌರವ್. ಮತ್ತು ಮೋದಿ ಜನ್ಮ ದಿನಾಚರಣೆ ನಿಮಿತ್ತ ನಿಮ್ಗೆ ಹಣ್ಣು ಬಿಸ್ಕಿಟ್ ಕೊಡಾಕ್ತಾರ. ಏನು ಅನಿಸ್ತೈತೆ? ಖುಷಿ ಅನಿಸ್ತೈತಿ? ಮೋದಿ ಒಳ್ಳೆ ಕೆಲಸ ಮಾಡಾಕ್ತಾರ. ಏನು ಮಾಡ್ಯಾರ ಮೋದಿ? ಎಲ್ಲ ಮಾಡ್ಯಾರು. ಎಲ್ಲಾರು ಬಡಬಗ್ರಿಗೆಲ್ಲ ಹಣ್ಣು ಹಂಪಲ ಹಚ್ಚಾರ್ರಿ, ರೊಕ್ಕ ಮಾಡ್ಯಾರ್ರಿ, ಎಲ್ಲ ಮಾಡ್ಯಾರ್ರಿ. ಅಕ್ಕ ಕಟ್ಟಾರ್ರಿ, ಬಿಸನ್ರಿ. ಮೋದಿಯವ್ರು ಇರ್ಬೇಕತ್ತಿರು ಇನ್ನು ಅಧಿಕಾರದಾಗ ಏನ್ರಿ ಇರ್ಬೇಕ್ರಲ್ಲಪ್ಪ. ಅವ್ರು ಇದ್ರೆ ಒಳ್ಳೇದ್ರಿ. ನಮ್ಮಂತ ಬಡಬಗ್ರನ್ನೆಲ್ಲ ನೋಡಾಕ್ತಾರ ಅಂದ್ಕೊಳಕ್ಕೆ ಇರ್ಬೇಕ್ರಿ. ಈ ಸಂದರ್ಭದಲ್ಲಿ ಬಿಜೆಪಿ ಕುಡಚಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖಾನ್ಗೌಡರ್, ಚಿಕ್ಕೋಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಖೇತ್ಗೌಡರ್, ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಗೌಡಪ್ಪ ಖೇತ್ಗೌಡರ್, ವೈದ್ಯಾಧಿಕಾರಿ ಎಸ್ಎಸ್ ಪಾಟೀಲ್, ಪುರಸಭೆ ಮುಖ್ಯಾಧಿಕಾರಿ ಜಿಬಿ ಡಂಬಾಳ್, ಮಹಿಳಾ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷೆ ಅನ್ನಪೂರ್ಣ ಎರಡೆತ್ತಿ, ಕುಡುಚಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಗಲಪ್ಪ ನದಿ, ಯುವ ಮೋರ್ಚಾ ಅಧ್ಯಕ್ಷ ಬಸವರಾಜ್ ಹಾಲಳ್ಳಿ, ಉಪಾಧ್ಯಕ್ಷ ರಾಮಗೌಡ ಪಾಟೀಲ್, ಮಹಾಂತೇಶ್ ಎರಡತ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇವತ್ತಿನ ದಿವಸ ಕೋವಿಡ್-19 ವ್ಯಾಕ್ಸಿನ್ ಮಹಾಮೇಳವನ್ನು ಹಮ್ಮಿಕೊಳ್ಳಲಾಗಿದ್ದು, ಮುಗುಳ್ಕೋಡ ಪಟ್ಟಣ ಹಾಗೂ ತೋಡ್ಪಟ್ಟಿ ಏರಿಯಾಗಳಲ್ಲಿ ನಾವು ವ್ಯಾಕ್ಸಿನ್ ಲಸಿಕಾ ಕೇಂದ್ರಗಳನ್ನು ಮಾಡಿರ್ತೇವೆ. ಹಾಗೂ ನಾವು ಕೋವಿಶೀಲ್ಡ್ 2,000 ಡೋಸ್ ಗುರಿ ಹಾಕಲು ಗುರಿ ಹೊಂದಲಾಗಿದೆ. ಫಸ್ಟ್ ಡೋಸ್ ಮತ್ತು ಸೆಕೆಂಡ್ ಡೋಸ್ ಸೇರಿ ಕೋವ್ಯಾಕ್ಸಿನ್ 500 ಡೋಸ್ಗಳು ಫಸ್ಟ್ ಡೋಸು ಮತ್ತು ಸೆಕೆಂಡ್ ಡೋಸು ಸೇರಿ ನಾವೆಲ್ಲ ಸಿಬ್ಬಂದಿ ಮತ್ತು ನಾವೆಲ್ಲ ಎಲ್ಲ ಕಡೆ ನಿಯೋಜನೆ ಮಾಡಿ ಅದನ್ನು ಗುರಿ ತಲುಪ್ತೇವೆ ರೀ ಇವತ್ತು ಸಾಯಂಕಾಲ. ಜನರ ಸ್ಪಂದನೆ ಹೆಂಗೆ ಸರ್? ಜನರ ಸ್ಪಂದನೆ ಮೊದಲಿಗಿಂತಲೂ ಚೆನ್ನಾಗಿತ್ತು ಸರ್. ಬರತ್ತಾರ ರೀ. ಈಗ ಎಲ್ಲರೂ ತಾವಾಗಿನ ವಾಲಂಟ್ರಿಲಿ ಬಂದು ವ್ಯಾಕ್ಸಿನ್ ತೊಗೊಳತ್ತಾರ ಸರ್. ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಎರಡೂ ಲಭ್ಯ ಐತೇನು ಸರ್? ಹಾಂ, ಎರಡೂ ಐತೆ ಸರ್. ಎರಡೂ ಐತೆ. ಫಸ್ಟ್ ಡೋಸು ಐತ್ರಿ, ಸೆಕೆಂಡ್ ಡೋಸು ಐತಿ. ಎಷ್ಟು ಕಡೆ ಸ್ಟಾರ್ಟ್ ಐತೆ ಸರ್? ಸರ್ ಈಗ ಇಲ್ಲಿ ಸಮುದಾಯ ಕೇಂದ್ರ ಮುಗುಳ್ಕೋಟದಾಗ ಒಂದು ವ್ಯಾಕ್ಸಿನ್ ಸೆಂಟರ್ ಮಾಡಿವಿ ಸರ್. ಇಲ್ಲಿ ಮುಂದೆ ಹೊರಗಡೆ ತೋಡ್ಪಟ್ಟಿ ಏರಿಯಾ ಮಂದಿ ಜನಕ್ಕೆ ಬರಕ್ಕೆ ಅನಾನುಕೂಲತೆ ಆಗಬಾರ್ದು ಅಂತ ಹೇಳಿ ಅಲ್ಲಿ 5 ಕಡೆ ಇದನ್ನು ಸೆಂಟರ್ ಮಾಡಿವಿ ಸರ್. ನಿಮ್ಮ ಹೆಸರು ಸರ್? ಡಾಕ್ಟರ್ SM ಪಾಟೀಲ್ ಸರ್. ನಿಪ್ಪಾಣಿ ನಗರದಲ್ಲಿ ಡಿಜಿಟಲ್ ಫಲಕಗಳು ರಸ್ತೆಯನ್ನೇ ಆವರಿಸಿಕೊಂಡಿವೆ. ಇದರಿಂದ ಎಲ್ಲೆಂದರಲ್ಲಿ ಕಾರುಗಳು ಮತ್ತು ಬೈಕ್ಗಳನ್ನು ನಿಲ್ಲಿಸಲಾಗುತ್ತಿದೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುವುದರಿಂದ ಜನರು, ಪಾದಚಾರಿಗಳು ಮತ್ತು ವಿದ್ಯಾರ್ಥಿಗಳು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ರಸ್ತೆಗಳನ್ನು ಆವರಿಸಿರುವ ಡಿಜಿಟಲ್ ಫಲಕಗಳು, ಎಲ್ಲೆಂದರಲ್ಲಿ ಪಾರ್ಕ್ ಮಾಡಿರುವ ಕಾರುಗಳು ಮತ್ತು ಬೈಕುಗಳು, ಹೆಚ್ಚಾಗುತ್ತಿರುವ ಟ್ರಾಫಿಕ್, ತೊಂದರೆ ಅನುಭವಿಸುತ್ತಿರುವ ಸಾಮಾನ್ಯ ಜನರು,
ಪಾದಚಾರಿಗಳು ಮತ್ತು ವಿದ್ಯಾರ್ಥಿಗಳು. ನಿಪ್ಪಾಣಿ ಗಡಿ ಭಾಗದ ಒಂದು ತಾಲೂಕು ಪ್ರದೇಶ. ವ್ಯಾಪಾರ ವಹಿವಾಟು ಮೊದಲಿನಿಂದಲೂ ಇಲ್ಲಿ ಬಲು ಜೋರು. ಸದ್ಯಕ್ಕೆ ಎಲ್ಲ ರೀತಿಯಿಂದಲೂ ಇನ್ನೂ ದೊಡ್ಡದಾಗಿ ಬೆಳೆಯುತ್ತಿರುವ ಒಂದು ನಗರ ಪ್ರದೇಶ. ಶಾಲಾ ಕಾಲೇಜುಗಳಿಗೆ, ಬ್ಯಾಂಕುಗಳಿಗೆ, ಸರಾಫಿ ಅಂಗಡಿಗಳಿಗೆ, ಸರ್ಕಾರಿ ಕಚೇರಿಗಳಿಗೆ, ವ್ಯಾಪಾರ ಮಳಿಗೆಗಳಿಗೆ ಮತ್ತು ಆಸ್ಪತ್ರೆಗಳಿಗೆ, ವ್ಯಾಪಾರ ವಹಿವಾಟಕ್ಕಾಗಿ, ಸೌದಾಗಳಿಗಾಗಿ ದೊಡ್ಡ ಪ್ರಮಾಣದಲ್ಲಿ ನಡೆಯುವ ವಾರದ ಸಂತೆಗೋಸ್ಕರ ಹೀಗೆ ಅನೇಕ ಕಾರ್ಯಗಳಿಗೆ ಬೇರೆ ಊರುಗಳಿಂದ, ಅಕ್ಕಪಕ್ಕದ ಹಳ್ಳಿಗಳಿಂದ ಬರುವ ಜನರು, ವಿದ್ಯಾರ್ಥಿಗಳು ಹೆಚ್ಚು. ನಗರದ ಪ್ರಮುಖ ದಾರಿಗಳಲ್ಲಿ ನಿಪ್ಪಾಣಿ ಮೆಡಿಕಲ್ ಸ್ಟೋರ್ಸ್ ಕಡೆಯಿಂದ ಹೋಗುವ ದಾರಿಯೂ ಕೂಡ ಒಂದಾಗಿದೆ. ಏಕೆಂದರೆ ಇಲ್ಲಿಂದ ಚೆನ್ನಮ್ಮ ಸರ್ಕಲ್, ಸಬ್ ರಿಜಿಸ್ಟರ್ ಆಫೀಸ್, ಮುಖ್ಯ ಕಚೇರಿ, ಮುಖ್ಯ ಅಂಚೆ ಕಚೇರಿ, ಆಸ್ಪತ್ರೆಗಳು, ಬ್ಯಾಂಕುಗಳು ಹೀಗೆ ಪ್ರತಿಯೊಂದಕ್ಕೂ ತೆರಳಲು ಒಂದು ಮುಖ್ಯ ಬೀದಿಯಾಗಿದೆ. ಇನ್ನು ದಾರಿಯಲ್ಲಿ ಅನೇಕ ಮೊಬೈಲ್ ಅಂಗಡಿ ಮಾಲೀಕರು ಹಾಗೂ ಇನ್ನು ಅನೇಕ ಅಂಗಡಿಗಳ ಮಾಲೀಕರು ತಮ್ಮ ಅಂಗಡಿಗಳ ಡಿಜಿಟಲ್ ಫಲಕಗಳನ್ನು ರಸ್ತೆಯಲ್ಲಿಯೇ ಹಾಕಿರೋದ್ರಿಂದ ಈ ರಸ್ತೆಯಲ್ಲಿ ಸದಾ ಟ್ರಾಫಿಕ್ ಜಾಮ್ ಆಗಿರುತ್ತದೆ. ಇನ್ನು ಕೆಲವು ಜನರು ತಮ್ಮ ಕಾರುಗಳನ್ನು ಹಾಗೂ ಬೈಕುಗಳನ್ನು ರಸ್ತೆ ಮೇಲೆ ಎಲ್ಲೆಂದರಲ್ಲಿ ಪಾರ್ಕ್ ಮಾಡಿರುತ್ತಾರೆ. ಇದರಿಂದಾಗಿ ಟ್ಯೂಷನ್ಗೋಸ್ಕರ ತೆರಳುವ ವಿದ್ಯಾರ್ಥಿಗಳಿಗೆ, ಪಾದಚಾರಿಗಳಿಗೆ, ವಾಹನಧಾರಕರಿಗೆ ಇದರ ತೊಂದರೆಯನ್ನು ಅನುಭವಿಸಬೇಕಾಗುತ್ತಿದೆ. ಸಂತೆಯ ದಿನವಾದ ಗುರುವಾರದ ದಿನವಂತೂ ಕೇಳಲೇಬಾರದು. ರಸ್ತೆಯನ್ನ ಆವರಿಸಿರುವ ಡಿಜಿಟಲ್ ಫಲಕಗಳನ್ನು ತೆರವುಗೊಳಿಸಿ ಅದರಿಂದ ಉಂಟಾಗುವ ತೊಂದರೆ ಮತ್ತು ಟ್ರಾಫಿಕ್ ಅನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕಡಿಮೆ ಮಾಡಬೇಕೆಂದು ಜನರ ಅಭಿಪ್ರಾಯ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆಯನ್ನಾವರಿಸಿರುವ ಈ ಡಿಜಿಟಲ್ ಫಲಕಗಳನ್ನು ತೆರವುಗೊಳಿಸಿ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕಾಗವಾಡ ಗ್ರಾಮದ ಐನಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಎಸ್ಡಿಎಂಸಿ ಅಧ್ಯಕ್ಷ ರಮೇಶ್ ನಾಯ್ಕ್ ಚಾಲನೆ ನೀಡಿದರು. ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅಥಣಿ ಅರಣ್ಯ ಇಲಾಖೆಯವರ ನೆರವಿನಿಂದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಎಸ್ಡಿಎಂಸಿ ಅಧ್ಯಕ್ಷ ರಮೇಶ್ ನಾಯ್ಕ್ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳು ಎಂದರೆ ಪ್ರತಿಯೊಬ್ಬರದು ಶಾಲೆಯ ಮೇಲೆ ಹಕ್ಕು ಇರುತ್ತದೆ. ಅದೇ ರೀತಿ ಅದನ್ನು ಉಳಿಸಿ ಬೆಳೆಸಬೇಕಾದ್ದು ಗ್ರಾಮದ ಎಲ್ಲ ಜನರ ಜವಾಬ್ದಾರಿಯಾಗಿದೆ. ಪರಿಸರದ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಇಂದು ಇಲ್ಲಿ ಸಸಿಗಳನ್ನ ನೆಡಲಾಗುತ್ತಿದೆ. ನಾನು ಅಧ್ಯಕ್ಷನಾದ ಮೇಲೆ ಶಾಲಾ ಆವರಣದಲ್ಲಿ ಸಂಜೆ ಹಲವು ಅಕ್ರಮ ಚಟುವಟಿಕೆಗಳು ನಡೆಯುವುದನ್ನು ಗಮನಿಸಿದ್ದೇನೆ. ಇಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಶಾಲಾ ಆವರಣದಲ್ಲಿ ವಿದ್ಯುತ್ ದೀಪವನ್ನು ಅಳವಡಿಸಿ ಪ್ರತಿದಿನ ನಾನೇ ರಾತ್ರಿ 10 ಗಂಟೆಯವರೆಗೆ ಕಾವಲು ಮಾಡುತ್ತಿದ್ದೇನೆ. ಶಾಲೆಗಳು ದೇವಾಲಯಗಳಿದ್ದಂತೆ, ಹೀಗಾಗಿ ಅವುಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ಸರ್ಕಾರಿ ಶಾಲೆಯನ್ನು ಜಿಲ್ಲೆಯಲ್ಲಿಯೇ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಲಾಗುವುದು ಎಂದು ಹೇಳಿದರು. ಈ ವೇಳೆ ಗ್ರಾಮದ ಮುಖಂಡ ಅರುಣ್ ಗಾಣಿಗೇರ್, ಅಥಣಿ ವಲಯ ಅರಣ್ಯ ಅಧಿಕಾರಿ ಪ್ರಶಾಂತ್ ಗಾಣಿಗೇರ್, ಆದಿನಾಥ್ ದಾನೊಳ್ಳಿ, ಗುರುರಾಜ್ ಮಡಿವಾಳರ್ ಹಾಗೂ ಹಲವು ಮುಖಂಡರು ಮತ್ತು ಶಿಕ್ಷಕರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗಂಡು ಮಕ್ಕಳ ಮಾದರಿ ಶಾಲೆಯಲ್ಲಿ ಇವತ್ತಿನ ದಿನ ಪರಿಸರವನ್ನು ಉಳಿಸಬೇಕು, ಪರಿಸರವನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮೂರಿನ ಮುಖಂಡರಾದ ಅರುಣ್ ಗಾಣಿಗರ್ ಅವರಿಗೆ ನಾವು ಕೇಳಿಕೊಂಡಾಗ ಅವರು ಪ್ರಶಾಂತ್ ಗಾಣಿಗರ್ ಅವರಿಗೆ ಫಾರೆಸ್ಟ್ ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಅವರು ಇವತ್ತು ನಮಗೆ 25 ಸಾಗವಾನಿ ಗಿಡಗಳನ್ನು ನಮ್ಮ ಶಾಲೆಗೆ ಒದಗಿಸಿದ್ದಾರೆ. ಹಾಗೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಗಿಡಗಳನ್ನು ಬೆಳೆಸುವ ರೀತಿ ನೀವು ಏನಾದರೂ ಚಿಂತನೆ ಮಾಡಿದರೆ ನಿಮ್ಮ ಶಾಲೆಗೆ ಸಾಕುವಷ್ಟು ಗಿಡಗಳನ್ನು ನಾವು ಪೂರೈಕೆ ಮಾಡ್ತೀವಿ ಅಂತ ಹೇಳಿ ಪ್ರಶಾಂತ್ ಗಾಣಿಗರ್ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಗೆ ಶಿಕ್ಷಣ ಪ್ರೇಮಿಗಳು ಹಾಗೂ ಪರಿಸರ ಪ್ರೇಮಿಯಾದಂಥ ಶ್ರೀ ಅರುಣ್ ಗಾಣಿಗರ್ ಅವರು ನಿಮ್ಮ ಶಾಲೆಗೆ ಏನಾದರೂ ಕುಂದುಕೊರತೆಗಳಿದ್ದರೆ ನಮ್ಮಿಂದ ಕೈಲಾದಷ್ಟು ಮಟ್ಟಿಗೆ ನಾವು ಊರಿನ ಗಣ್ಯಮಾನ್ಯರ ಜೊತೆಗೆ ಮಾತನಾಡಿ ನಾವು ಶಾಲೆಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಿಕೊಡ್ತೀನಿ ಅಂತ ಅವರು ನಮ್ಮ ಶಾಲೆಗೆ ಭರವಸೆ ಕೊಟ್ಟಿದ್ದಾರೆ. ಆದ ಕಾರಣ ದಯವಿಟ್ಟು ಐನಾಪುರಿನ ನಾಗರಿಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಇಷ್ಟೇ. ಯಾಕಂದರೆ ಇದು ಸರ್ಕಾರಿ ಶಾಲೆ ಅಂದರೆ ಈ 4-5 ಗಣ್ಯಮಾನ್ಯರಿಗೆ ಮಾತ್ರ ಸೀಮಿತ ಆಗಬಾರ್ದು. ಪ್ರತಿಯೊಬ್ಬ ಐನಾಪುರಿನ ನಾಗರಿಕನಿಗೂ ಈ ಸರ್ಕಾರಿ ಶಾಲೆಯ ಮೇಲೆ ಹಕ್ಕಿದೆ ಹಾಗೂ ಸ್ವಾತಂತ್ರ್ಯ ಇದೆ. ಯಾಕಂದರೆ ಈ ಶಾಲೆ ನಮ್ಮ ಐನಾಪುರಿನ ಹೆಮ್ಮೆ. ಈ ಹೆಮ್ಮೆಯನ್ನು ನಾವು ಉಳಿಸಬೇಕು, ಬೆಳೆಸಬೇಕು ಅನ್ನೋ ಆಶಯದಿಂದ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ನಮ್ಮ ಸರ್ಕಾರಿ ಶಾಲೆಯನ್ನು ಬೆಳೆಸೋಣ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ.
ಕಾಗವಾಡ ತಾಲೂಕಿನ ಮೊಳವಾಡ್ ಗ್ರಾಮದ ಪಿಕೆಪಿಎಸ್ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ನಡೆಯಿತು. ನೂತನ ಅಧ್ಯಕ್ಷರಾಗಿ ಸುಭಾಷ್ ಅತನಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ರಾವ್ಸಾಬ್ ಪಾಟೀಲ್ ಆಯ್ಕೆಯಾದರು. ಕಾಗವಾಡ ತಾಲೂಕಿನ ಮೊಳವಾಡ್ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಳಿದ ಅವಧಿಗೆ ನೂತನ ಅಧ್ಯಕ್ಷರಾಗಿ ಗ್ರಾಮದ ಸುಭಾಷ್ ಅತನಿ ಮತ್ತು ಉಪಾಧ್ಯಕ್ಷರಾಗಿ ರಾವ್ಸಾಬ್ ಪಾಟೀಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಸುಭಾಷ್ ಅತನಿ, ಎಲ್ಲ ಸದಸ್ಯರು ನನ್ನ ಮೇಲೆ ವಿಶ್ವಾಸವಿಟ್ಟು ನನ್ನನ್ನ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಬರುವ ದಿನಗಳಲ್ಲಿ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘವನ್ನು ಶಾಸಕರು ಹಾಗೂ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಮತ್ತು ಯುವ ಮುಖಂಡ ಶ್ರೀನಿವಾಸ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ 11 ಜನ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಾಲೂಕಿನಲ್ಲಿ ಒಂದು ಮಾದರಿ ಪಿಕೆಪಿಎಸ್ ಮಾಡಲು ಶ್ರಮಿಸಲಾಗುವುದು ಎಂದು ಹೇಳಿದರು. ಈ ವೇಳೆ ಮುಖಂಡರಾದ ಅಮಿತ್ ಪಾಟೀಲ್, ಅಮಿತ್ ಕುನ್ನಿಕುಡೆ, ಸುಶೀಲ್ ಮಾಂಜರಿ, ಚಿದಾನಂದ ಅಥನಿ, ಅಶೋಕ್ ನಾಂದನಿ, ಸುರೇಶ್ ಶೇಗುಣಸಿ, ಗುಲಾಬ್ ಸೈಯದ್, ಕಲ್ಲಪ್ಪ ನಾಂದನಿ, ಅಶೋಕ್ ಚೌಗ್ಲಾ, ಸಂತೋಷ್ ದಿಗ್ಗೆವಾಡಿ, ಸಂತೋಷ್ ಅಥನಿ, ರಾಜು ಭೋವಿ, ದಿನೇಶ್ ಪವಾರ್, ರಾಮ ಸೇವಾಳೆ, ರಾಮು ಕೋಳಿ, ಕಾಗವಾಡ ಭಾಗದ ಬ್ಯಾಂಕ್ಗಳ ನಿರೀಕ್ಷಕ ಹನುಮಂತ ಸಂಕ್ರಟಿ, ಪಿಕೆಪಿಎಸ್ ಕಾರ್ಯದರ್ಶಿ ಸತೀಶ್ ಅಥನಿ, ಸಿಬ್ಬಂದಿಗಳಾದ ರಾಮಣ್ಣ ರುದ್ರಾಪುರ್, ವೃಷಭ್ ದುಗ್ಗೆ, ಪೈಗಂಬರ್ ಕರೋಲೆ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಿಕೆಪಿಎಸ್ ಅಧ್ಯಕ್ಷ ಸೊಸೈಟಿ ಇವತ್ತು ಎಲ್ಲ ಮೆಂಬರ್ ಕೂಡಿಸಿ ನಮ್ಮನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಇದೇ ರೀತಿ ನಾವು ಎಲ್ಲ ಮೆಂಬರ್ಗಳು ಸಹಕಾರದಿಂದ ಆಗಿದೆ. ಇದು ನಾವೊಂದು ಶ್ರೀಮಂತ ಪಾಟೀಲ್ ಅವರ ಅಂದ್ರೆ ನೇತೃತ್ವದಿಂದ ಎಲ್ಲರೂ ಕೂಡಿ ಕೆಲಸ ಮಾಡ್ತೀವಿ. ಮತ್ತು ಅವರಿಂದ ನಾವು ಇಷ್ಟು ಮ್ಯಾಗ ಬರೋಕ್ಕೆ ಕಾರಣ ಅವರ ಅಭಿವೃದ್ಧಿಗೆ ಯಾವುದೇ ಥರ ಸ್ಪಂದನೆ ಮಾಡ್ತೀವಿ ಅಂತ ನಮ್ಮ ಎಮ್.ಎಲ್.ಎ ಸಾಹೇಬ್ರ ಮಾನಸಿಕ ಅವರು ಈಗ ಅವರಿಂದನೂ ನಾವು ಇಷ್ಟೆಲ್ಲ ಐತಿ. ಅವ್ರು ಯಾವುದೇ ಥರ ಸಹಕಾರ ಮಾಡ್ಕೋತ ಇದಾರು, ಇನ್ನು ಮುಂದೆ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ನಾವು ಇದೇ ಮೂಲಕ ಹೇಳಕ್ಕೆ ಬಯಸ್ತೀವಿ. ನಮ್ಮ ಎಲ್ಲ ಗ್ರಾಮಸ್ಥರ ಮಾಡುವ ಪಿಕೆಪಿಎಸ್ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ವಿಜಯ್ ಕಿನ್ಕಡೆ, ಅಮಿತ್ ಪಾಟೀಲ್, ಮಾಜಿ ಅಧ್ಯಕ್ಷರಾದ ಕಲ್ಲು ನಮ್ಮನೆಯವರು ಅಂತೆಲ್ಲ ನಮ್ಮ ಪಿಕೆಪಿಎಸ್ ಅಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಈ ಮೂಲಕ ತೋರಿಸೋದಂದ್ರೆ ನಮ್ಮ ತಂದೆಗಳಿಗೆ ಆದಷ್ಟು ಬೇಗ ಮಿನಿಸ್ಟರ್ಶಿಪ್ ಕೊಡಲಿ ಅಂತೇಳಿ ಇದ್ರ ಮೂಲಕ ತಿಳಿಸ್ತೀನಿ. ಸರ್, ಈಗ ಎಷ್ಟು ಜನ ಮೆಂಬರ್ ಇದ್ರಿ? 11 ಜನ ಎಲ್ಲರೂ ಸಹಮತದಿಂದ ಹಚ್ಕೊಳ್ತೀವಿ. ಏನು ಗ್ರಾಮಕ್ಕೆ ಏನು ಮಾಡ್ತಾರೆ ಸೊಸೈಟಿ? ಗ್ರಾಮಕ್ಕೆ ಈ ಸೊಸೈಟಿ ಇಂಪ್ರೂವ್ ಮಾಡ್ತೀವಿ. ಸೊಸೈಟಿ ಯಾವ ರೀತಿಯಿಂದ ಇಂಪ್ರೂವ್ ಆಗ್ತದೆ ಸಾಧ್ಯತೆ ಮಾಡ್ತೀವಿ. ಅದೇ ರೀತಿಯಿಂದ ಸೊಸೈಟಿ ಬೆಳೆಸೋದೊಂದು ಕಾರ್ಯಕ್ರಮ ಆಗಲಿ, ಯಾವುದೇ ಅಲ್ಲಿ ಜನರಿಗೆ ಮುಟ್ಟಿಸುವಂಥದ್ದು ಯಾವ. ರಾಮದುರ್ಗದಲ್ಲಿ ವಿಶ್ವಕರ್ಮ ಮತ್ತು ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ವಿಶ್ವಕರ್ಮ ಮತ್ತು ಮಾತೆ ಭುವನೇಶ್ವರಿಯ ಭಾವಚಿತ್ರಗಳ ಮೆರವಣಿಗೆ ನಡೆಸಲಾಯಿತು. ಭಾರತೀಯ ಮಜ್ದೂರ್ ಸಂಘದ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಕಾರ್ಮಿಕರ ಮಜ್ದೂರ್ ಸಂಘ ರಾಮದುರ್ಗ ತಾಲೂಕು ಘಟಕದ ವತಿಯಿಂದ ವಿಶ್ವಕರ್ಮ ಮತ್ತು ವಿಶ್ವ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ವಿಶ್ವಕರ್ಮ ಮತ್ತು ಮಾತೆ ಭುವನೇಶ್ವರಿಯ ಭಾವಚಿತ್ರಗಳ ಮೆರವಣಿಗೆಯನ್ನ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮಜ್ದೂರ್ ಸಂಘದ ಕಾರ್ಮಿಕರಿಂದ ನಡೆಸಲಾಯಿತು. ಈ ಮೆರವಣಿಗೆಯು ಮಿನಿ ವಿಧಾನಸೌಧದಿಂದ ಪ್ರಾರಂಭಗೊಂಡು ಬಿಆರ್ ಅಂಬೇಡ್ಕರ್ ಮಾರ್ಗ, ಹಳೆ ಪೊಲೀಸ್ ಸ್ಟೇಷನ್ ರೋಡ್, ಹುತಾತ್ಮ ಚೌಕ್ ಮಾರ್ಗವಾಗಿ ಹರಳೆಯ ಸರ್ಕಲ್, ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರವಿರುವ ಭಾರತೀಯ ಮಜ್ದೂರ್ ಸಂಘದ ಕಚೇರಿ ಆವರಣದವರೆಗೆ ಮೆರವಣಿಗೆ ಜರುಗಿತು. ಅಲ್ಲಿ ಡೊಳ್ಳು ವಾದ್ಯ ಮತ್ತು ಭಜನಾ ಪದಗಳಿಂದ ಕೂಡಿದ್ದ ಮೆರವಣಿಗೆಯಲ್ಲಿ ಬಿಎಂಕೆ ಧ್ವಜಗಳು ರಾರಾಜಿಸುತ್ತಿದ್ದವು. ಇದೇ ಸಮಯದಲ್ಲಿ ಸರ್ವ ಕಾರ್ಮಿಕರಿಂದ ಬೃಹತ್ ಮೆರವಣಿಗೆಯ ನಂತರ ಭಾರತೀಯ ಮಜ್ದೂರ್ ಸಂಘದ ಕಚೇರಿ ಆವರಣದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ತಾಲೂಕು ಅಧ್ಯಕ್ಷರಾದ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಮಜ್ದೂರ್ ಸಂಘ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ತಾಲೂಕು ಉಪಾಧ್ಯಕ್ಷರು, ಕಾರ್ಯಕರ್ತರು ಮತ್ತು ಕಾರ್ಮಿಕ ಮುಖಂಡರಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಗಣ್ಯರಿಗೆ ಸನ್ಮಾನಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಕಟ್ಟಡ ಕಾರ್ಮಿಕ ಹಾಗೂ ಸರ್ವ ಕಾರ್ಮಿಕರಿಗೂ ಸರ್ಕಾರದಿಂದ ಬರುವ ಸೌಲಭ್ಯಗಳ ಬಗ್ಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜ್ಯೇಷ್ಠ ಪ್ರಚಾರಕ, ಅಖಿಲ ಭಾರತದ ಮಜ್ದೂರ್ ಸಂಘದ ಉಪಾಧ್ಯಕ್ಷರು ಜಯಂತಿಲಾಲ್, ರಾಷ್ಟ್ರೀಯ ಕಟ್ಟಡ ಕಾರ್ಮಿಕ ಭಾರತೀಯ ಮಜ್ದೂರ್ ಸಂಘದ ಅಧ್ಯಕ್ಷರು ಸಿಟಿ ಪಾಟೀಲ್ ಹಾಗೂ ರಾಜ್ಯ ಕಟ್ಟಡ ಕಾರ್ಮಿಕರ ಮಜ್ದೂರ್ ಸಂಘದ ಅಧ್ಯಕ್ಷರಾದ ಚಿಂತಾಮಣಿ ಕೋಡಳಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪ್ರಶಾಂತ್ ಕಲಾದ್ಕಿ ಹಾಗೂ ತಾಲೂಕು ಅಧ್ಯಕ್ಷ, ಉಪಾಧ್ಯಕ್ಷರು ಹೇಮಾ ಹಂಚನಾಳ್ ಮತ್ತು ರಾಮದುರ್ಗ ತಾಲೂಕು ಮಜ್ದೂರ್ ಸಂಘದ ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.